ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇರುವಂತ ಇದೆಲ್ಲ ಗೊಂದಲಗಳು ಕೂಡ ಬಗೆಹರಿಯಲೇಬೇಕು. ನಾಳೆಗೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಾಗಿ ಮಾತಾಡ್ತಾ ಹೇಳಿದ್ದಾರೆ, ನಾನಂತೂ ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ನಾಳೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಟ್ಟ ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ. ಅದು ನಮ್ ಕಡೆ ಇಲ್ಲ, ಲೆಕ್ಕ ನಮ್ ಕಡೆ ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಬಳದ ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲ. ಇಲ್ಲ ನಾವು ಹೋಗ್ತಿಲ್ಲ. 2028ಕ್ಕೆ ಇದೇ ಡಿಕೆಶಿ ಕಾಂಗ್ರೆಸ್ ಸರ್ಕಾರ. ಡಿಕೆ ಶಿವಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ಡಿಕೆಶಿ ಅಂತ ಹೇಳಿ ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಟವಲ್ ಹಾಕ್ತದಂಗಿದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿರುವಂತ ಮಾತಿದು. ಹಿಂಗೆ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇರುವಂತ ಇದೆಲ್ಲ ಗೊಂದಲಗಳು ಕೂಡ ಬಗೆಹರಿಯಲೇಬೇಕು. ನಾಳೆಗೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಾಗಿ ಮಾತಾಡ್ತಾ ಹೇಳಿದ್ದಾರೆ, ನಾನಂತೂ ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ನಾಳೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಟ್ಟ ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ. ಅದು ನಮ್ ಕಡೆ ಇಲ್ಲ, ಲೆಕ್ಕ ನಮ್ ಕಡೆ ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಬಳದ ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲ. ಇಲ್ಲ ನಾವು ಹೋಗ್ತಿಲ್ಲ. 2028ಕ್ಕೆ ಇದೇ ಡಿಕೆಶಿ ಕಾಂಗ್ರೆಸ್ ಸರ್ಕಾರ. ಡಿಕೆ ಶಿವಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ಡಿಕೆಶಿ ಅಂತ ಹೇಳಿ ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಟವಲ್ ಹಾಕ್ತದಂಗಿದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿರುವಂತ ಮಾತಿದು. ಹಿಂಗೆ ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರೆ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇರುವಂತ ಇದೆಲ್ಲ ಗೊಂದಲಗಳು ಕೂಡ ಬಗೆಹರಿಯಲೇಬೇಕು. ನಾಳೆಗೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಾಗಿ ಮಾತಾಡ್ತಾ ಹೇಳಿದ್ದಾರೆ, ನಾನಂತೂ ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ನಾಳೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಟ್ಟ ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ.
ಮುಹೂರ್ತದಲ್ಲಿ ಯಾರಿಗೆ ಶುಭ ಆಗ್ಬಹುದು, ಯಾರಿಗೆ ಶುಭ ಅದು ನಮ್ ಕಡೆ ಇಲ್ಲ, ಆ ಲೆಕ್ಕ ನಮ್ ಕಡೆಲ್ಲ. ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದೆ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲಿ ಏನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇಲ್ಲ, ನಾವು ಹೋಗ್ತಿಲ್ಲ. 2028ಕ್ಕೆ ಇದೇ ಡಿಕೆಶಿ ಕಾಂಗ್ರೆಸ್ ಸರ್ಕಾರ. ಡಿಕೆ ಶಿವಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ಡಿಕೆಶಿ ಅಂತ ಹೇಳಿ ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಟಬಲ್ ಹಾಕ್ತದಂಗಿದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿರುವಂತ ಮಾತಿದು. ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರಯ್ಯ ಅದು ನಮ್ ಕಡೆ ಇಲ್ಲ, ಆ ಲೆಕ್ಕ ನಮ್ ಕಡೆಲ್ಲ. ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದೆ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಎಲ್ಲರದ್ದು ಡಿಪಾಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲಿ ಏನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇಲ್ಲ, ನಾವು ಹೋಗ್ತಿಲ್ಲ. 2028ಕ್ಕೆ ಇದೇ ಡಿಕೆಶಿ ಕಾಂಗ್ರೆಸ್ ಸರ್ಕಾರ. ಡಿಕೆ ಶಿವಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೇ ಡಿಕೆಶಿ ಅಂತ ಹೇಳಿ ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಟಬಲ್ ಹಾಕ್ತದಂಗಿದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿರುವಂತ ಮಾತಿದು. ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರಯ್ಯ